ಫಿಲ್ಮ್ನಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿದ್ದಾನೆ. ಅವನ ಡೈರೆಕ್ಷನ್ ನಾಲೆಡ್ಜ್ ಚೆನ್ನಾಗಿದೆ, ಲ್ಯಾಂಗ್ವೇಜ್ ಕಂಟ್ರೋಲ್ ಇದೆ. ಅವನು ಅನ್ಫಿಟ್ ಫಾರ್ ಫಿಲ್ಮ್. ಯಾವ ಮಿನಿಸ್ಟ್ರಿ ಕೊಟ್ಟರು ಕೂಡ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇಲ್ಲ. ಬಿಕಾಸ್ ಯಾರ್ದಾದ್ರು ಒಬ್ರು ಹಿಂದೆ ಓಡಾಡ್ಕೊಂಡಿರ್ತಾನೆ ಅಷ್ಟೇ. ಅವನು ಏನು ಬೇಕಾದ್ರೂ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರುತ್ತೆ. ಜೊತೆಗೆ ಏನಂತ ಹೇಳಿದ್ರೆ ಕನ್ವಿನ್ಸಿಂಗ್ ಮೆಥಡ್ ಇರುತ್ತೆ. ಅವ್ರ ಲ್ಯಾಂಗ್ವೇಜು, ಅವರು ಮಾತಾಡೋ ರೀತಿ ನೀತಿಗಳು ನೋಡ್ತು ಅಂದರೆ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಮನೋಭಾವ ಇದೆ ಅವ್ರಿಗೆ. ಇವನು ಬರೀ ಫಿಲಿಮ್ ಇದರಲ್ಲಿ ಟಿ ವಿಗಳಲ್ಲಿ ಆ್ಯಂಕರ್ ಮಾಡ್ಕೊಂಡಿರೋಕ್ಕೆ ಸರಿಗಿದ್ದಾನೆ, ದಾದಾಗಿರಿ ಮಾಡ್ಕೊಂಡಿರೋಕ್ಕೆ ಸರಿಗಿದ್ದಾನೆ ಅಷ್ಟೇ. ಬಟ್ ಏನಂತ ಹೇಳಿದ್ರೆ ಅವನು ಹ್ಯಾಸ್ ಟು ಚೇಂಜ್ ಹಿಮ್ಸೆಲ್ಫ್. ಬಾಡಿ ಬಿಲ್ಟ್ ಮಾಡ್ಕೊಂಡು ಏನಂತ ಮಾಡ್ತಾನೆ ಅವನು ಯಾವ ಮಿನಿಸ್ಟ್ರಿ ಕೊಟ್ಟರು ಹ್ಯಾಂಡಲ್ ಮಾಡ್ತಾನೆ ಎಕ್ಸೆಪ್ಟ್ CM. ಸರ್, ನಾನು ನಿಮಗೆ ಒಂದಷ್ಟು ಸಿನಿಮಾ ನಟರ ಫೋಟೋವನ್ನು ತೋರಿಸ್ತೇನೆ. ಅವರ ಸರ್ಕಾರ ಬಂದರೆ ಯಾರಿಗೆ ಯಾವ ಮಿನಿಸ್ಟ್ರಿ ಪಟ್ಟ ಕೊಡ್ತೀರಾ ಅಂತ ನೀವು ಹೇಳಬೇಕು, ಆಯಿತಾ? ಫಸ್ಟ್ ಒನ್, ಅವನು ಫಿಲಿಮ್ ಚೇಂಬರ್ಗೆ ಚೇರ್ಮನ್ ಆಗಬೇಕು. ಉಪೇಂದ್ರ ಅವರು. ಹೌದು. ಯಾಕೆ? ಬಿಕಾಸ್ ಅವನು ಫಿಲಿಮ್ನಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿದ್ದಾನೆ. ಅವನ ಡೈರೆಕ್ಷನ್ ನಾಲೆಡ್ಜ್ ಚೆನ್ನಾಗಿದೆ, ಲ್ಯಾಂಗ್ವೇಜ್ ಕಂಟ್ರೋಲ್ ಇದೆ, ಮಾತಾಡೋ ರೀತಿ ನೀತಿಗಳು ಚೆನ್ನಾಗಿದೆ, ಡೈಲಾಗ್ಸು ಸರಿಯಾಗಿ ಬರೀತಾರೆ. ಅವರು ಜನಗಳಿಗೆ ಅರ್ಥ ಆಗೋ ರೀತಿ ಬರೀತಾರೆ. ಎಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟ್ ಅಂತಲೂ ಹೇಳ್ಬೋದು. ಹೌದು, ಡಿಫ್ರೆಂಟ್. ಹಿ ಈಸ್ ಎ ಡಿಫ್ರೆಂಟ್ ಪರ್ಸನ್ ಆ್ಯಂಡ್ ಹ್ಯಾವಿಂಗ್ ಗುಡ್ ನಾಲೆಡ್ಜ್. ಓಕೆ, ಈಗ ಸೆಕೆಂಡ್ ಒನ್, ದುನಿಯಾ ವಿಜಯ್ ಅವರು. ದುನಿಯಾ ವಿಜಯ್ ಜಸ್ಟ್ ಅವನು ಏನಂತ ಹೇಳಿದ್ರೆ ಅವನು ಇದು ಯಾವುದೋ ಈ ಸ್ಟುಡಿಯೋಗಳಲ್ಲಿ ಬಾಯ್ ಇರ್ತಾರಲ್ಲ, ಯಾರದು ಲೈಟ್ ಬಾಯ್, ಅದು ಕರೆಕ್ಟಾಗಿದ್ದಾನೆ ಅವನು. ಯಾಕೆ ಸರ್? ಅವನು ಅನ್ಫಿಟ್ ಫಾರ್ ಫಿಲಿಮ್. ಏನೇ ಆಗಲಿ ಅವನ ಕೆಪಾಸಿಟಿ ಇಂಪಾರ್ಟೆಂಟ್ ನನಗೆ. ಅವನು ಓಕೆ, ಫಿಲ್ಮಲ್ಲಿ ಓಕೆ ಸರ್, ಯಾವ ಮಿನಿಸ್ಟ್ರಿ ಕೊಟ್ಟರು ಕೂಡ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇಲ್ಲ. ಬಿಕಾಸ್ ಯಾರ್ದಾದ್ರು ಒಬ್ರು ಹಿಂದೆ ಓಡಾಡ್ಕೊಂಡಿರ್ತಾನೆ ಅಷ್ಟೇ. ಅವನು ಸಿದ್ದರಾಮಯ್ಯ ಬಂದರೆ ಸಿದ್ದರಾಮಯ್ಯನ ಹೊಗಳೋದು, ಬೊಮ್ಮಾಯಿ ಬಂದರೆ ಬೊಮ್ಮಾಯಿನ ಹೊಗಳೋದು, ಈ ಥರ ಮಾಡಿದ್ರೆ ಡ್ಯೂಯಲ್ ಮೈಂಡ್ ಇತ್ತು ಅಂದರೆ ಅವ್ರ ಪೊಲಿಟಿಕಲಲ್ಲಿ ಸಕ್ಸಸ್ ಆಗಲ್ಲ. ಅಂದರೆ ಸ್ವಂತಿಕೆ ಇಲ್ಲ ಅಂತನಾ? ಸ್ವಂತಕ್ಕಿಲ್ಲ ಅವನು. ಓಕೆ, ನೆಕ್ಸ್ಟು ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ ಈಸ್ ಎ ಗುಡ್ ಡೈರೆಕ್ಟರ್, ಗೊತ್ತಾಯ್ತಾ? ಇವನ್ನೇನಂದರೆ ಫಿಲಿಮ್ ಲ್ಯಾಂಡಲ್ಲಿ ಏನು ಯಾವ್ದಾದ್ರು ಒಳ್ಳೆ ಪೊಸಿಷನ್ ಕೊಟ್ಟು ಇವಾಗ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಇದೆಯಲ್ಲ ಅಂಥ ಕಡೆ ಮಿನಿಸ್ಟ್ರಿ ಅಲ್ಲ ಮಾಡೋದು. ಸರ್, ಈಗ ಸರ್ಕಾರದಲ್ಲಿ ಮಿನಿಸ್ಟ್ರಿ ಕೊಡೋದಾದ್ರೆ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಅಲ್ವಾ ಅದು, ಸ್ಟೇಟ್ ಲೆವೆಲಲ್ಲಿ ಕೊಡ್ಬೋದು. ಯಾಕೆ ಅಂತ? ಬಿಕಾಸ್ ಅವನು ಮ್ಯಾಂಗ್ಳೂರಿಯನ್ಸ್ ಆರ್ ಆಲ್ವೇಸ್ ಗುಡ್ ಇನ್ ನಾಲೆಡ್ಜ್. ಅವನು ಏನು ಬೇಕಾದ್ರೂ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರುತ್ತೆ. ಜೊತೆಗೆ ಏನಂತ ಹೇಳಿದ್ರೆ ಕನ್ವಿನ್ಸಿಂಗ್ ಮೆಥಡ್ ಇರುತ್ತೆ. ಅವ್ರ ಲ್ಯಾಂಗ್ವೇಜು, ಅವರು ಮಾತಾಡೋ ರೀತಿ ನೀತಿಗಳು ನೋಡ್ತು ಅಂದರೆ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಮನೋಭಾವ ಇದೆ ಅವ್ರಿಗೆ. ಅದರಿಂದ ಅವ್ರಿಗೆ ಅಂಥದ್ದು ಪೋಸ್ಟ್ ಕೊಡೋದು ಒಳ್ಳೆಯದು. ಓಕೆ, ಈಗ ನೆಕ್ಸ್ಟ್ ಒನ್, ಇವನು ಬರೀ ಫಿಲಿಮ್ ಇದರಲ್ಲಿ ಟಿ ವಿಗಳಲ್ಲಿ ಆ್ಯಂಕರ್ ಮಾಡ್ಕೊಂಡಿರೋಕ್ಕೆ ಸರಿಗಿದ್ದಾನೆ. ಅವನಿಗೆ ಪೊಲಿಟಿಕಲ್ ಇದಿಲ್ಲ, ಬಟ್ ಅಂದರೆ ಆ್ಯಂಕರಾಗಿ ಮಾಡ್ಕೊಂಡಿರ್ಬೋದು ಅವನು. ಅಂದರೆ ಗಣೇಶ್ ಅವರಿಗೆ ಪಾಲಿಟಿಕ್ಸಲ್ಲಿ ಸೂಟೇಬಲ್ ಅಲ್ಲ ಅಂತ. ಓಕೆ, ನೆಕ್ಸ್ಟು ದರ್ಶನ ಯಾತಕ್ಕೂ ಪ್ರಯೋಜನವಿಲ್ಲ, ದಾದಾಗಿರಿ ಮಾಡ್ಕೊಂಡಿರೋಕ್ಕೆ ಸರಿಗಿದ್ದಾನೆ ಅಷ್ಟೇ. ಬಟ್ ಏನಂತ ಹೇಳಿದ್ರೆ ಅವನು ಹ್ಯಾಸ್ ಟು ಚೇಂಜ್ ಹಿಮ್ಸೆಲ್ಫ್. ಅವನಿಗೆ ಮೊದಲಿಂದ ಆ್ಯಟಿಟ್ಯೂಡ್ ಎಲ್ಲ ಬಿಟ್ಟು ಮುಂದೆ ಬಂತು ಅಂದರೆ ಬಟ್ ಮುಂದೆ ಒಳ್ಳೆ ಲೀಡರ್ ಆಗ್ತಾನೆ, ಅದು ಮಾತ್ರ ಹೇಳ್ಬೋದು. ಅದೇ, ಈಗ ಸರ್ಕಾರದಲ್ಲಿ ಅವರಿಗೊಂದು ಹುದ್ದೆ ಕೊಡಬೇಕು ಅಂದರೆ ಯಾವ್ದು ಕೊಡ್ತೀರಿ? ಮಾಡ್ತು ಅಂತ ಹೇಳಿದ್ರೆ ಅವ್ನಿಗೆ ಯಾವುದಾದ್ರೂ ಹೋಮ್ ಮಿನಿಸ್ಟ್ರು ಅಂತ ಇಂಥದ್ದು ಕೊಟ್ಟು ಸ್ವಲ್ಪ ದಾದಾಗಿರಿ ಅದನ್ನೇ ಕಂಟ್ರೋಲ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಅಂದರೆ ಅವರಿಗೆ ಆ ಪಟ್ಟ ಕೊಟ್ಟು ಅದನ್ನೇ ಅವರೇ ಕಂಟ್ರೋಲ್ ಮಾಡೋ ಥರ ಒದಿಬೇಕು ಅವ್ರಿಗೆ. ಯಾಕೆಂದರೆ ಕಳ್ಳನ ಕೈಗೆ ಇದು ಕೊಡಬೇಕು ಅಂತ ಕೊಟ್ಟಂಗೆ ಆ ಥರ ಮಾಡಬೇಕು, ಆ ಥರ. ಓಕೆ, ನೆಕ್ಸ್ಟು ಧ್ರುವ ಸರ್ಜಾ. ಇವನು ಇವಾಗ ಏನಂತ ಹೇಳಿದ್ರೆ ಇವಾಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾನೆ ಅವನು ಫಿಲಿಮ್ ಲ್ಯಾಂಡಲ್ಲೇ ಇದ್ಕೊಂಡು ಆ ಲ್ಯಾಂಗ್ವೇಜಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಒಳ್ಳೆಯದು. ಅವನು ಪಾಲಿಟಿಕ್ಸ್ಗೆ ಫಿಟ್ ಆಗಲ್ಲ. ಅವನು ಅಕಸ್ಮಾತ್ ಕೊಡೋದಾದರೆ ಯಾವ್ದು ಕೊಡ್ತೀನಿ? ಅವ್ನಿಗೇನು ಕೊಡೋಕ್ಕೆ ಚಾನ್ಸೇ ಇಲ್ಲ. ಅವನು ಏನು ಅವ್ನು ಬಾಡಿ ಬಿಲ್ಟ್ ಮಾಡ್ಕೊಂಡು ಏನಂತ ಮಾಡ್ತಾನೆ ಅವನು, ಪೊಲಿಟಿಕಲಲ್ಲಿ ಸೂಟ್ ಆಗಲ್ಲ ಅಂತ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಕೂಡ ಸುದೀಪ್ ಈಸ್ ಜೆಂಟಲ್ಮ್ಯಾನ್, ಗೊತ್ತಾಯ್ತಾ? ಅವನು ಯಾವ ಮಿನಿಸ್ಟ್ರಿ ಕೊಟ್ಟರು ಹ್ಯಾಂಡಲ್ ಮಾಡ್ತಾನೆ ಎಕ್ಸೆಪ್ಟ್ CM. ಯಾವ್ದು ಕೊಟ್ಟರು ಮಾಡ್ತಾನೆ, ಮ್ಯಾನೇಜ್ ಮಾಡ್ತಾನೆ. ಅದೇ, ಯಾವುದಾದ್ರೂ ಒಂದು ಕೊಡಬೇಕು ಅಂದರೆ ಯಾವ್ದು ಕೊಡ್ತೀರಿ? ಅವ್ನು ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಇದು ಯಾವುದು ಎಜುಕೇಷನ್ನು, ಬಿಕಾಸ್ ಹಿ ಈಸ್ BE, ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಡ್ಬೋದು ಅವನಿಗೆ. ಯಾಕೆ? ಅವನು ಹಿ ಈಸ್ ಎ ಕ್ವಾಲಿಫೈಡ್ ಪರ್ಸನ್
ಅವನಿಗೆ ಎಜುಕೇಷನ್ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋ ನಾಲೆಡ್ಜ್ ಇದೆ ಅವನಿಗೆ. ಅದನ್ನು ಅವ್ನು ಕೊಡ್ತು ಅಂತ ಹೇಳಿದ್ರೆ ಮ್ಯಾನೇಜ್ ಮಾಡ್ತಾನೆ ಅವನು. ಈ ಎಜುಕೇಷನ್ ಸಿಸ್ಟಮ್ ವರ್ಸ್ಟ್ ಎದ್ದೋಗಿದೆ ಇದು ಸ್ಟೇಟಲ್ಲಿ. ಎಲ್ಲರಿಗೂ ಏನೋ ಒಂಥರ ಬರೀ ದುಡ್ಡು ಕಲೆಕ್ಟ್ ಮಾಡೋದು ಇಂಥದ್ದೇ ಆಗಿದೆ. ಅವನ ಕೈ ಕೊಡ್ತು ಅಂದ್ರೆ ಒಂದು ಕಂಟ್ರೋಲ್ ಇಟ್ಕೋತಾನೆ, ಏನೋ ಒಂದು ವ್ಯವಸ್ಥೆ ಮಾಡ್ತಾನೆ. ಜನಗಳಿಗೋಸ್ಕರ ಇದ್ದಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅವನು. ಬೀಟ್ ಪ್ಲಸ್ ಕರ್ನಾಟಕ.